ನಮ್ಮ GBAಗೆ ಏನಾದರೂ ಸರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಮಾಡಲ್ಲ. ಏನಾದರೂ ಒಂದು ಸ್ಪೆಷಲ್ ಘಟನೆ ಆಗಬೇಕು. ಅದೇ ಥರ ಒಬ್ಬ ಫಾರಿನರೇ ಬರಬೇಕಾಯ್ತು GBAಗೆ ಪಾಠ ಕಲಿಸ್ಲಿಕ್ಕೆ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿ ಟ್ರೋಲ್ ಮಾಡಿದ್ದ, ಆದರೆ ಇವತ್ತು ನೋಡಿದ್ರೆ ಸ್ಲ್ಯಾಬ್ ಪ್ರತ್ಯಕ್ಷವಾಗಿದೆ. ಇಷ್ಟು ಫಾಸ್ಟ್ ಆಯ್ತಾ ನಮ್ಮ GBA? ಕಿತ್ತು ಹೋಗಿದ್ದ ಇಂದಿರಾನಗರ ಫುಟ್ಪಾತ್ ಈಗ ಲಕಲಕ ಅಂತ ಹೊಳಿತಾ ಇದೆ. ಯಾವಾಗ ಫಾರಿನರ್ ಒಬ್ರು ಇದರ ಕುರಿತಾಗಿ ಪೋಸ್ಟ್ ಮಾಡಿದ ಮೇಲೆ ತಂದು ಸ್ಲ್ಯಾಬ್ ಹಾಕಿದ್ದಾರೆ GBA ಸಿಬ್ಬಂದಿ. ಸ್ಲ್ಯಾಬ್ ಹಾಕಿ ಸುಮ್ಮನೆ ಕೂತಿಲ್ಲ. ಸ್ಲ್ಯಾಬ್ ಹಾಕಿದ ನಂತರ ನೀವು ಹೇಳಿದ್ರಲ್ಲಿ ನೋಡ್ರಿ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳಿ ಆ ಫೋಟೋ ಕೂಡ ಈಗ ಅಪ್ಲೋಡ್ ಆಗಿದೆ. ನಿನ್ನೆ ಅಷ್ಟೇ ಒಬ್ಬ ಫಾರಿನರ್ ಇಂದಿರಾನಗರದ ಈ ಒಂದು ಗ್ರೇಟ್ ಫುಟ್ಪಾತ್ನ ಕುರಿತಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಈ ರೀತಿ ಇದೆ ಬೆಂಗಳೂರಿನ ಫುಟ್ಪಾತ್ ಕಂಡೀಷನ್ ಅಂತ ಹೇಳಿದ್ದ. ಇದು ಟ್ರೋಲ್ಗೂ ಕೂಡ ಸಾಕಷ್ಟು ಒಳಗಾಗಿತ್ತು. ಆದರೆ ಈಗ GBA ಅಧಿಕಾರಿಗಳು ಫಾರಿನರ್ಸ್ ಹೇಳಿದ್ರೆ ಪಾಪ ತುಂಬ ಬೇಗ ಕೇಳ್ತಾರಲ್ಲ, ಹಾಗಾಗಿ ಅವರ ಮನವಿಗೆ ಸ್ಪಂದಿಸಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಿ ಎಂಥ ಒಂದು ಸುಧಾರಣೆ ತಂದಿದ್ದಾರೆ ಅಂತ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಚಂದನಾ, ಈಗ GBA ಅಧಿಕಾರಿಗಳನ್ನ ನಿದ್ದೆಯಿಂದ ಎಬ್ಬಿಸ್ಲಿಕ್ಕೆ ಫಾರಿನರ್ಗಳೇ ಬರಬೇಕಾ ಅಂತ? ರಾಹುಲ್, ನಿಜಕ್ಕೂ ಇದು ನಮ್ಮ ದೌರ್ಭಾಗ್ಯನ ಅಂತ ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಒಂದು ಕೆಲಾಪ್ ಫ್ರಾಸನ್ ಅನ್ನುವಂತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋ ಪೋಸ್ಟ್ ಆಗುತ್ತೆ. ಅಂದ್ರೆ ಒಂದು ಚಿಕ್ಕ ಮಗು ಇಂದಿರಾನಗರದ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗುವಂತದ್ದು, ಅಲ್ಲಿ ಎಷ್ಟು ಸ್ಲ್ಯಾಬ್ಗಳು ಮುರಿದೋಗಿರುತ್ತೆ, ಗಲೀಜ್ಗಳು, ಹಾಗೆ ಒಂದು ಗಾರ್ಬೇಜ್ ನ ಥ್ರೋ ಮಾಡಿರುವಂತ ದೃಶ್ಯ ಆ ಒಂದು ವಿಡಿಯೋದಲ್ಲಿ ಸೆರೆಯಾಗಿರುವಂತದ್ದು. ಯಾವಾಗ ಆ ವಿಡಿಯೋ ವೈರಲ್ ಆಗೋಕೆ ಶುರುವಾಯಿತು, ಜನ GBAನ ಟ್ಯಾಗ್ ಮಾಡಿ ಆಕ್ರೋಶವನ್ನ ಹೊರಹಾಕೋದಕ್ಕೆ ಶುರು ಮಾಡಿದ್ರು. ಎಂಥ ಪರಿಸ್ಥಿತಿ ಇದೆ ಇಂದಿರಾನಗರದಲ್ಲಿ, ಓಡಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಅದೇ ಅಧಿಕಾರಿಗಳು ಸ್ಲ್ಯಾಬ್ ಅನ್ನ ಮುಚ್ಚಿ ಬಿಫೋರ್ ಆಫ್ಟರ್ ಅನ್ನುವಂತ ಫೋಟೋವನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಜನ ರೊಚ್ಚಿಗೆದ್ದಿದ್ದಾರೆ. ಅಂದ್ರೆ ಫಾರಿನರೇ ಬೇಕಾಯ್ತಾ? ಇಂದಿರಾನಗರದ ಫುಟ್ಪಾತ್ ಸರಿ ಮಾಡೋದಕ್ಕೆ ಫಾರಿನರ್ ಬಂದು ಒಂದು ವಿಡಿಯೋ ಮಾಡ್ಬೇಕಾ? ಅಂದ್ರೆ ಇದಕ್ಕಿಂತ ಮುಂಚೆ ಬೆಂಗಳೂರು ಮಾನ ಹರಾಜಾಗೋದಕ್ಕಿಂತ ಮುಂಚೆ ನೀವು ಸರಿ ಮಾಡಿದಿದ್ರೆ ಇದೆಲ್ಲ ಬರ್ತಾನೆ ಇರ್ಲಿಲ್ವಲ್ಲ, ಇಷ್ಟೆಲ್ಲ ಆಕ್ರೋಶ ಹೊರ ಹಾಕೋಕೆ ಆಗ್ತಾನೆ ಇರ್ಲಿಲ್ವಲ್ಲ. ಇದೇನಾ GBA ಅಧಿಕಾರಿಗಳು ಮಾಡ್ತಾ ಇರೋ ಕೆಲಸ ಅಂತ ಆಕ್ರೋಶದ ಜೊತೆಗೆ ಬೇಸರವನ್ನು ಹೊರ ಹಾಕ್ತಾ ಇರುವಂತದ್ದು. ರಾಹುಲ್, ರೈಟ್ ಚಂದನಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.